ಕಾಫಿ ನಾಡು ಚಿಕ್ಕಮಗಳೂರಲ್ಲಿ ಲೋಕಸಭಾ ಎಲೆಕ್ಷನ್ ಕಾವು ಜೋರಾಗಿದ್ದು, ಈ ಬಾರಿಯ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರಿ ನಾಮಪತ್ರ ಸಲ್ಲಿಸುವ ವೇಳೆಯಲ್ಲಿ ರಕ್ತದಾನ ಮಾಡಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ತಾಲೂಕಿನ ಎಸ್ಸಿ ಮೋರ್ಚಾದ ರಾಜ್ಯ ವಕ್ತಾರರಾಗಿರುವ ಶೃಂಗೇರಿ ಶಿವಣ್ಣ ಇಂದು ಕೋಟಾ ನಾಮಪತ್ರ ಸಲ್ಲಿಸುವ ವೇಳೆಯಲ್ಲಿ ರಕ್ತದಾನ ಮಾಡಿದ್ದಾರೆ. ಈ ದಿವಸ ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದಂತಹ ಈ ಶಿವಶಂಕರ್ ಶೃಂಗೇರಿ ಶಿವಣ್ಣನವರು ಹಾಗೂ ನಮ್ಮ ವೇಣುಗೋಪಾಲ್ ಅವರು ಈ ದಿವಸ ರಕ್ತದಾನವನ್ನು ಮಾಡಲಿಕ್ಕೆ ಸ್ವಇಚ್ಛೆಯಿಂದ ಬಂದು ಈ ದಿವಸ ರಕ್ತವನ್ನು ದಾನ ಮಾಡ್ತಾ ಇದ್ದಾರೆ. ಮಾನ್ಯ ಶಿವಶಂಕರ್ ಅವರು ಈಗ 56ನೇ ಬಾರಿ ರಕ್ತವನ್ನು ನೀಡಿ ಸಾಮಾಜಿಕ ಕಳಕಳಿಯನ್ನು ಮೆರೆದಿದ್ದಾರೆ. ಯಾವುದೇ ಸಮಯದಲ್ಲಿ ಎಂಥ ಒಂದು ಎಮರ್ಜೆನ್ಸಿಯಲ್ಲೂ ಕೂಡ ಒಂದು ರಕ್ತದ ಅವಶ್ಯಕತೆ ಬಿದ್ದಾಗ ಅವರು ಧಾವಿಸಿ ಬಂದು ತಮ್ಮ ರಕ್ತವನ್ನು ನಮ್ಮ ಶಾರದಾ ಧನ್ವಂತರಿ ರಕ್ತ ನಿಧಿ ಕೇಂದ್ರಕ್ಕೆ ಕೊಟ್ಟಿದ್ದುಂಟು. ಹಾಗೆಯೇ ವೇಣು ಅವರು ಕೂಡ ಈಗಾಗಲೇ ಸುಮಾರು 23 ಸಾರಿ ರಕ್ತವನ್ನು ದಾನ ಮಾಡಿ ಈ ತಮ್ಮ ಸಾಮಾಜಿಕ ಕಳಕಳಿಯಲ್ಲಿ ತಾವು ತೊಡಗಿದ್ದಾರೆ. ಇವರೆಲ್ಲರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಶುಭ ಹಾರೈಸ್ತಾ ಇದ್ದೇವೆ. ಹೀಗೆ ಇದು ರಕ್ತದಾನ ಮುಂದುವರಿಸಲಿ. ಇದರಿಂದ ಆರೋಗ್ಯಕ್ಕೂ ಕೂಡ ತುಂಬ ಅನುಕೂಲ ಹಾಗೂ 4 ತಿಂಗಳು 5 ತಿಂಗಳಿಗೆ ಒಮ್ಮೆ ರಕ್ತವನ್ನು ಕೊಡಲಿಕ್ಕೆ ಸಾಧ್ಯ ಉಂಟು. ನಮ್ಮ ಶೃಂಗೇರಿಯಲ್ಲಿ ಸುಮಾರು ಜನ 100 ಸಾರಿ ರಕ್ತ ಕೊಟ್ಟವರಿದ್ದಾರೆ. ಶೃಂಗೇರಿ, ಕೊಪ್ಪ ಹೀಗೆ ಸುಮಾರು ಕಡೆ ನಮ್ಮ ರಕ್ತ ನಿಧಿ ಕೇಂದ್ರಕ್ಕೆ 100 ಬಾರಿಗೂ ಹೆಚ್ಚಾಗಿ ರಕ್ತವನ್ನು ಕೊಟ್ಟವರಿದ್ದಾರೆ. ಇದರಿಂದ ನಮ್ಮ ಆರೋಗ್ಯವೂ ಕೂಡ ಚೆನ್ನಾಗಿ ಆಗ್ತದೆ. ಯಾವುದೇ ಒಂದು ಕೊಲೆಸ್ಟ್ರಾಲ್ ಅಥವಾ ಬೇರೆ ಬೇರೆ ಕಾಯಿಲೆಗಳಿದ್ರೂ ಕೂಡ ಅದು ಸಂಪೂರ್ಣ ತಹಬಂದಿಗೆ ಬರ್ತದೆ. ಹೀಗಾಗಿ ಎಲ್ಲರೂ ಕೂಡ ಸಾರ್ವಜನಿಕರು ರಕ್ತದಾನ ಮಾಡಬೇಕು. ರಕ್ತದಾನ ಮಾಡೋದ್ರಿಂದ ಇನ್ನೊಬ್ಬರ ಜೀವವನ್ನು ಉಳಿಸಲಿಕ್ಕೆ ಸಾಧ್ಯ ಉಂಟು ಅಂತ. ಬಿಜೆಪಿಯ ಪರಿಶುದ್ಧ ವ್ಯಕ್ತಿ ಕೋಟಾ ಗೆಲುವಿಗಾಗಿ ನಾವು ರಕ್ತದಾನ ಮಾಡುತ್ತಿದ್ದು, ಕೋಟಾ ಶ್ರೀನಿವಾಸ್ ಪೂಜಾರಿ ಗೆದ್ದರೆ ನಾವು ಗೆದ್ದಂತೆ. ಹಾಗಾಗಿ ಶೃಂಗೇರಿ ಮಠದ ಆಸ್ಪತ್ರೆ, ವಿದ್ಯಾತೀರ್ಥ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಕ್ತದಾನ ಮಾಡಿದ್ದಾರೆ. ಆಸ್ತಿ ತೆರಿಗೆ, ನೀರಿನ ಶುಲ್ಕ, ಒಳಚರಂಡಿ ಶುಲ್ಕ ಎಷ್ಟು ಬಿಲ್ಸ್ ಕಟ್ಟೋದಿದೆ ಗೊತ್ತಾ? ಕಟ್ಟಿದ್ರಾಯ್ತು, ಆರಾಮಾಗಿರಿ ಸುಲಕ್ಷ್ಮಿ. ಸರಿಯಾದ ಟೈಮಿಗೆ ಕಟ್ಟಿಲ್ಲ ಅಂದ್ರೆ ಪ್ರತಿ ತಿಂಗಳಿಗೆ 2% ದಂಡ ಆಗುತ್ತೆ. ನಿಮ್ಮ ಗೊಂದಲ ಬಿಡಿ, ಇಲ್ಲಿ ಕೇಳಿ. ಚಿಕ್ಕಮಗಳೂರು ನಗರ ಪ್ರದೇಶದ ತೆರಿಗೆದಾರರು ಏಪ್ರಿಲ್ ಮಾಹೆಯಲ್ಲಿ ಆಸ್ತಿ ತೆರಿಗೆ ಪಾವತಿಸಿದರೆ ಆಸ್ತಿ ತೆರಿಗೆಯ ಒಟ್ಟು ಮೊತ್ತಕ್ಕೆ 5% ರಿಯಾಯಿತಿ ನೀಡಲಾಗುತ್ತಿದೆ. ಸೂಪರ್ ಆಗಿದ್ರೆ. ಒಂದು ವೇಳೆ ಮೇ ಮತ್ತು ಜೂನ್ ಮಾಹೆಯಲ್ಲಿ ಆಸ್ತಿ ತೆರಿಗೆ ಪಾವತಿಸಿದರೆ ಯಾವುದೇ ರಿಯಾಯಿತಿ ಇರುವುದಿಲ್ಲ. ಜುಲೈ ಮಾಹೆಯಿಂದ ಆಸ್ತಿ ತೆರಿಗೆ ಪಾವತಿಸಿದರೆ ಒಟ್ಟು ತೆರಿಗೆಯ 2% ದಂಡವನ್ನು ಪ್ರತಿ ಮಾಹೆಯಲ್ಲಿ ಒಟ್ಟುಗೂಡಿಸಿ ಪಾವತಿಸಬೇಕಾಗುತ್ತದೆ. ನಗರದ ನಾಗರಿಕರು ಸಕಾಲದಲ್ಲಿ ಆಸ್ತಿ ತೆರಿಗೆ, ನೀರಿನ ತೆರಿಗೆ ಮತ್ತು ಉದ್ಯಮಿ ತೆರಿಗೆಗಳನ್ನು ಪಾವತಿಸಿ ನಗರದ ಅಭಿವೃದ್ಧಿಗೆ ಸಹಕರಿಸಿ. ಆಸ್ತಿ ಮಾಲೀಕರುಗಳು ಯಾವುದೇ ಪಾವತಿಯನ್ನ ಸಿಬ್ಬಂದಿಗಳಿಗಾಗಲಿ ಅಥವಾ ಇತರರಿಗಾಗಲಿ ನಗದು ಮೂಲಕ ನೀಡಬೇಡಿ. ನೇರವಾಗಿ ಬ್ಯಾಂಕ್ ಅಥವಾ ಅಂಚೆ ಕಚೇರಿಯಲ್ಲಿ ಪಾವತಿಸಿ. ಸುದ್ದಿ 18 ಸದಾ ನಿಮ್ಮೊಂದಿಗೆ.